सतत गणनाथ ध्येयनीव कार्यदलि सतत गणनाथ सिद्धियनीव कार्यदलि मति प्रेरिಸುವಳು पार्वती देवी सतत गणनाथ सिद्धियनीव कार्यदलि मुकुति पथ जीवन मगरुद्र देव हरि भक्ति दायकरू हरि भक्ति दायकरू भारती देवी युकुति शास्त्रಗಳಲ್ಲಿ मनज ಸಂಭವನ ರಸಿ ಹರಿ ಭಕ್ತಿ ದಾಯಕನು ಭಾರತೀ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯೇತು ಪರಿಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವನು ರಾಮ ಚಿತ್ತದಲ್ಲಿ ಆನಂದ ಸುಖವನೀವನು ರಾಮ ಭಕುತ ಜನರೊಡೆಯ ಪುರಂದರ ವಿಠಲನು ಭಕುತ ಜನರೊಡೆಯ ಪುರಂದರ ವಿಠಲನು ಸತತ ಇವರೋ ಕೃತಿಯ ನಡೆಸುವನು ಸತತ ಇವರೋ ಕೃತಿಯ ನಡೆಸುವನು ಸತತ ಗಣನಾಥ ಸಿದ್ಧಿಯ ನೀವ
ಆತ್ಮೀಯ ಬಂಧುಗಳೇ, ಒಂದು ಹೊಸ ಬಗೆಯ ಕಾರ್ಯಕ್ರಮವನ್ನು ಸವಿಯುವುದಕ್ಕೋಸ್ಕರ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಈ ಕಾರ್ಯಕ್ರಮ, ಇದರ ರೂಪರೇಖೆಯನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತೇನೆ. ನಾನು ಇದು ಒಂದು ರೀತಿಯ ಕಲಾ ಸಂಗಮ. ಕಲೆಯಲ್ಲಿ ವಿಶೇಷವಾಗಿ 3 ಮುಖಗಳಿವೆ. ಒಂದು ಸಾಹಿತ್ಯ, ಒಂದು ಸಂಗೀತ, ಮತ್ತೊಂದು ಚಿತ್ರಕಲೆ, ಇನ್ನೊಂದಿದೆ ನಾಟ್ಯ. ಅದು ಇದ್ರೆ ಯಾರ ಡಾನ್ಸ್ ಮಾಡೋರಿದ್ರೆ ಬನ್ನಿ ಮಾಡೋಣ, ಯಾರಾದ್ರೂ ಉಮೇದಿದ್ರೆ ಬನ್ನಿ ನಿಮ್ಮೊಂದು ಡಾನ್ಸ್ ಮಾಡಿಸೋಣ. ಇಲ್ಲ ಅಂದ್ರೆ ಅದನ್ನು ಬಿಟ್ಟು ಉಳಿದದ್ದು 3 ನಾವಿಲ್ಲಿ ಮಾಡ್ತೀವಿ. ಸಾಹಿತ್ಯ ಯಾವುದೋ ಒಂದು ವಿಷಯ, ಆ ವಿಷಯ ನಾವೇ ಆಯ್ದುಕೊಂಡ ವಿಷಯ ಇರ್ಬೋದು, ಅಥವಾ ನಿಮಗೆ ಯಾರಿಗಾದ್ರೂ ಯಾವುದಾದ್ರೂ ಒಂದು ವಿಷಯ ಹೊಳೆದ್ರೆ ನೀವು ಸೂಚಿಸಬಹುದು. ಅದು ಸೂಕ್ತವಾಗಿದ್ರೆ ನಾನು ಆಯ್ಕೆ ಮಾಡ್ತೇನೆ. ಆಯ್ಕೆ ಮಾಡುವ ಸ್ವಾತಂತ್ರ್ಯ ನನ್ನದು. ಅದನ್ನ ನಾನು ಆಯ್ಕೆ ಮಾಡಬಹುದು ಅಥವಾ ನಾನು ಅದನ್ನು ರಿಜೆಕ್ಟ್ ಮಾಡಬಹುದು. ಒಂದು ವಿಷಯ, ಯಾವುದೋ ಒಂದು ವಿಷಯ, ಅದರ ಮೇಲೆ ನಾನೊಂದು ಕವನವನ್ನು ಹೊಸೆಯುತ್ತೇನೆ. ಆ ಕವನವನ್ನ ನಾನು ವಿದ್ಯಾಭೂಷಣ್ಗೆ ಕೊಡ್ತೇನೆ. ಅವರು ಅದನ್ನ ರಾಗಬದ್ಧವಾಗಿ ಹಾಡ್ತಾರೆ ಅವರ ಸಾಥಿಗಳ ಜೊತೆಗೆ. ಅದನ್ನ ಆ ಕವನದಲ್ಲಿ ಏನು ಹೇಳಿದ್ದೇನೆ ಅದನ್ನ ಅವರು ರಾಗದಲ್ಲಿ ಹಾಡಿ ತೋರಿಸ್ತಾರೆ, ಇವರು ಚಿತ್ರದ ಮೂಲಕ ಹಾಡಿ ಬರೆದು ತೋರಿಸ್ತಾರೆ. ಇದು ಈ 3 ವಿಧವಾದ ಕಲಾ ಸೇವೆ ಇಲ್ಲಿ ನಡೆಯುವಂತಹದ್ದು. ಅದನ್ನೇ ಆ ಕವನದ ವಿಷಯವನ್ನ ನಾಟ್ಯ ಮಾಡಿ ಕೂಡ ತೋರಿಸಬಹುದು. ಅದು 4ನೇ ಪ್ರಕಾರ. ಈಗ ಮೊದಲು ಒಂದು ದೃಷ್ಟಿಯಿಂದ ಅದನ್ನು ಪ್ರಾರಂಭ ಆಗಿ ಹೋಯಿತು. ಯಾಕೆಂದ್ರೆ ಗಣಪತಿಯ ಪ್ರಾರ್ಥನೆಯನ್ನ ಮಾಡಿದರು ವಿದ್ಯಾಭೂಷಣರು. ಗಣಪತಿಯ ಚಿತ್ರವನ್ನ ಅಷ್ಟರಲ್ಲೇ ಬರೆದು ನಮ್ಮ ಕಲಾವಿದ ರಘುಪತಿ ಭಟ್ರು. ಆ ರಘುಪತಿ ಭಟ್ರು ಗೊತ್ತಿರ್ಬೋದು ನಿಮಗೆ, ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರುವ ಸಂಭವವೂ ಉಂಟು. ಆ ಸಂಭವವೇ ಹೆಚ್ಚು. ಕೆಲವೊಮ್ಮೆ ಒಳ್ಳೆ ಕಲಾವಿದರು ಹೆಚ್ಚು ಅಂತ ಗೊತ್ತಿರೋದಿಲ್ಲ. ಆದ್ರಿಂದ ಗೊತ್ತಿಲ್ಲದೆ ಇರುವ ಸಂಭವ ಉಂಟು. ತುಂಬಾ ಒಳ್ಳೆಯ ಕಲಾವಿದ, ತುಂಬಾ ಪ್ರತಿಭಾವಂತ ಕಲಾವಿದ. ಆದರೆ ಕಲೆಯನ್ನ ಹೇಗೆ ಮಾರ್ಕೆಟ್ ಮಾಡಬೇಕು ಅಂತ ಗೊತ್ತಿಲ್ಲದ ಮುಗ್ಧ ಕಲಾವಿದ. ಹಾಗಾಗಿ ಅವರ ಕಲೆಯನ್ನ ಉಪಯೋಗಿಸ್ಕೊಂಡು ಕೆಲವರು ಮನೆ ಕಟ್ಟಿದ್ದಾರೆ ಮೈಸೂರಿನಲ್ಲಿ. ಅವ್ರ ಬಾಡಿಗೆ ಮನೆಯಲ್ಲಿದ್ದಾರೆ. ಅದು ಏನು ಅಂದ್ರೆ ಈಗ ಒಂದು ಸ್ವಂತ ಮನೆ ಇದೆ, ಆದ್ರೆ ಅವ್ರ ಕಲೆಯನ್ನ ಅದನ್ನು